ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಅದಕ್ಕಿಂತ ಮುಂಚೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಏಪ್ರಿಲ್ 17 ಇವತ್ತು ನನ್ನ ಮೂವಿ ರಿಲೀಸ್ ಇದೆ. ಕೆಂಡದ ಸೆರಗು. ನೀವು ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ಬೋದು. ಪ್ರಿವ್ಯೂ ತಾನೆ, ಪ್ರಿವ್ಯೂ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಆದರೆ ಇವತ್ತು ನನ್ನ ಮೂವಿ ರಿಲೀಸ್ ಆಗ್ತಾಯಿದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಆರು, ಹಾಯ್ ಹೇಳಾರು, ಹಾಯ್, ಮತ್ತು ಮಮ್ಮಿ. ನನ್ನ ಸೀರೆ ಹೇಗಿದೆ ಕಮೆಂಟ್ ಮಾಡಿ. ಸೊ ಮಮ್ಮಿ ಹಾಯ್, ಮಮ್ಮಿ ಹಾಯ್. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಇವತ್ತು ಸ್ವಲ್ಪ ಚೇಂಜ್ ಆಗಿದ್ದಾರೆ. ಕ್ಯಾಮ್ರಾಮ್ಯಾನು ನಮ್ಮ ಸುಪ್ಯಕ ಹಾಯ್ ಹೇಳೆ. ಹಾಯ್. ಸೊ ನಾವು 4 ಜನ ಹೋಗ್ತಾ ಇದ್ದೀವಿ. ಮೇಘಕ್ಕಂಗೆ ಹುಷಾರಿಲ್ಲ, ಈಗ ಕ್ಯಾಬ್ ಬಂದಿದೆ. ಸೊ ಬನ್ನಿ ಹೋಗೋಣ ಅಲ್ಲಿ. ಆದರೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಎಲ್ಲರೂ ಬ್ಯುಸಿ ಇರ್ತಾರೆ, ಸ್ವಲ್ಪ ಮೂವಿ ರಿಲೀಸ್ ಆಗಿರೋ ಫುಲ್ಲು ಜೋಶಲ್ಲಿರ್ತಾರೆ. ಸೊ ಅದಕ್ಕೆ ಬಾರು ಹೋಗೋಣ. ಹೋಗೋಣ. ಲೆಟ್ಸ್ ಗೋ. ಏನಕ್ಕೆ ಭಯ ಆಗ್ತೈತೆ ಮಾತ್ರ? ಮೂವಿ ರಿಲೀಸ್ ಅಲ್ವಾ, ಅದಕ್ಕೆ ಕೈಯೆಲ್ಲ ನಡುಕ್ತದೆ. ಫಸ್ಟ್ ಟೈಮ್ ಅಲ್ವಾ, ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವು ನೋಡೋದು, ಅದಕ್ಕೆ. ಲೇಟ್ ಆಗ್ಬಿಟ್ಟಿದೆ. ಸರಿಯಪ್ಪ, ಮತ್ತೇನ್ ಸಮಾಚಾರ? ಏನಾಗ್ತದೆ? ತುಂಬ ಚೆನ್ನಾಗಿ ನೆಕ್ಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿ ಆಯಿತು. ಫಸ್ಟು ಅವ್ರ ಜೊತೆ ಮಾತಾಡ್ತಿದ್ದು ತುಂಬ ಖುಷಿ ಆಗಿದೆ. ನಮ್ಮ ಸಿನಿಮಾಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆಗಿದೆ. ಪ್ರತಿಯೊಬ್ಬರು ಬಂದು ಸಿನಿಮಾನ ಎಲ್ರಿಗೂ ಇದೇ ಸಲ ಅಲ್ಲಿ ಹೋಗ್ಬಿಟ್ರೆ ನೀನು ಹೋಗಿತ್ತು. ಯಾರು ಗುದ್ದಾಕಿನಿ ಇದು? ಮುಂಡಿಯ ನಾಟಕಗಳು ಆಡ್ಬೇಡ. ಸೊ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಯಾರು ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾರೆ. ಒದೆಗಳು ಬಿಡುತ್ತೆ ಅಷ್ಟು ತರಲೆ. ಹೊಟ್ಟೆ ಹಸಿತಿದೆ ಅವಳಿಗೆ, ಅದಕ್ಕೆ ಏನು ಸೊ ಜಸ್ಟ್ ಈಗ ಮನೆಗೆ ಬಂದ್ವಿ. ಇದು ಒಂಥರ ಬ್ಯೂಟಿಫುಲ್ ಮೂಮೆಂಟ್ ಇದು ನನ್ನ ಲೈಫಲ್ಲಿ. ಯಾಕೆ ಅಂದರೆ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದು ಎಷ್ಟೋ ಜನರ ಕನಸಾಗಿರುತ್ತೆ. ಆ ಕನಸು ಇವತ್ತು ನನಸಾಯಿತು. ಒಂಥರ ನಾನು ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೇನ್ ಥ್ಯಾಂಕ್ ಯು ಬಂದುಬಿಟ್ಟು ರಾಕಿಗೆ. ಥ್ಯಾಂಕ್ ಯು ಸೋ ಮಚ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ನೀನು ಮಾಡ್ತೀಯ ಅಂತ ಧೈರ್ಯ ತುಂಬಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಉಮೇಶ್ ಸರು ಅರ್ಧ ಆ್ಯಕ್ಟಿಂಗು ನಮ್ಮ ಡೈರೆಕ್ಟ್ರ್ ಹೇಳ್ಕೊಟ್ರೆ, ಇನ್ನು ಅರ್ಧ ಆ್ಯಕ್ಟಿಂಗು ನಮ್ಮ ಉಮೇಶ್ ಸರ್ ಹೇಳ್ಕೊಟ್ಟಿದ್ದು. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಲಾಶ್ರೀ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಎಷ್ಟು ಆರ್ಟಿಸ್ಟ್ ಕನಸಾಗಿರುತ್ತೆ. ಆ ಕನಸು ಇವತ್ತು ನನಗೆ ನನಸಾಯ್ತದು. ದೊಡ್ಡವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿ ಆಯಿತು. ಒಂಥರ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಫೀಲಿಂಗ್ ಅದು. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರದು ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬರೂ. ಮತ್ತು ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ತುಂಬ
ತುಂಬ ಅಂದರೆ ಅದರಲ್ಲೂ ನನಗೆ ಕೆಲವೊಂದು ಸಾಂಗ್ಸು ನಮ್ಮ ಕೆಂಡದ ಸೆರಗು ಮೂವಿನಲ್ಲಿ ಕೆಲವೊಂದು ಸಾಂಗ್ಸು ತುಂಬ ಇಷ್ಟ. ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ, ಆ ಸಾಂಗು. ಇನ್ನು ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ರಿಗೂ ಹೇಳೋದೊಂದೇ ಮಾತು, ಕೆಂಡದ ಸೆರಗು ಮೂವಿ ರಿಲೀಸ್ ಆಗಿದೆ. ಇನ್ನು ಯಾರ್ಯಾರು ನೋಡಿಲ್ಲ ಎಲ್ಲರೂ ಥಿಯೇಟ್ರಲ್ಲೆಲ್ಲ ಹೋಗಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿನಲ್ಲಿ. ಒಂದು ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಹೆಣ್ಣಿನ ಮನಸ್ಸಲ್ಲಿ ಎಷ್ಟು ಕೆಂಡ ಇದ್ದರೂ ಏನೇ ಇದ್ದರೂ ಮುಖದ ಮೇಲೆ ಸ್ಮೈಲ್ ಮಾಡ್ಕೊಂಡು ಅವಳು ಯಾವಾಗಲೂ ಇರ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಲವ್ ಜಿಹಾದ್ ಅನ್ನೋದು ಏನು ನಡೀತಾ ಇದೆ ಪ್ರೆಸೆಂಟ್ ಈಗ ನಮ್ಮ ದೇಶದಲ್ಲಿ, ಅದ್ರ ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲರ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇನ್ನು ಯಾರ್ಯಾರು ನೋಡಿಲ್ಲ ಮೂವಿನ ಹೋಗ್ಬಿಟ್ಟು ಎಲ್ಲರೂ ಥಿಯೇಟ್ರಿಗೆ ನೋಡಿ ಅಂತಲೇ ನಾನು ಕೇಳೋದು. ತುಂಬ ಚೆನ್ನಾಗಿದೆ. ಮತ್ತು ನೀವು OTTನಲ್ಲಿ ಎಲ್ಲಾದರೂ ಬಂದಾಗ ನೀವು ಅನ್ಕೋಬಾರ್ದು ಅಯ್ಯೋ ಈ ಸಿನಿಮಾ ನಾನು ಥಿಯೇಟ್ರಿಗೆ ನೋಡಬೇಕಿತ್ತು ಅಂತ. ಸೊ ಅದಕ್ಕೆ ಮಿಸ್ ಮಾಡಿದೆ. ಎಲ್ಲರೂ ಕೆಂಡದ ಸೆರಗು ಮೂವಿನ ಥಿಯೇಟ್ರಿಗೆ ಹೋಗಿನೇ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಇದೇ ಥರ ಸಿನಿಮಾಸ್ ಮಾಡ್ತಾಯಿರ್ತೀನಿ, ಸೀರಿಯಲ್ ಮಾಡ್ತಾಯಿರ್ತೀನಿ. ಎಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಿಸ್ ಮಾಡಿದೆ ಕೆಂಡದ ಸೆರಗು ಮೂವಿನ ಹೋಗಿ ನೋಡಿ, ಓಕೆನಾ?